ಚಿತ್ರದ ನಿರ್ದೇಶಕರಾಗಿರುವಂತ ಅನಿಲ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹೈ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಚಿತ್ರತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಟೀಮ್ ಬಗ್ಗೆ ಏನು ಹೇಳೋದು, ಉಪಾಧ್ಯಕ್ಷ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಇಡೀ ಟೀಮು ಪ್ರತಿಯೊಬ್ಬರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ. ಯಾಕಂದರೆ ಡೇ ಆ್ಯಂಡ್ ನೈಟ್ ಶೂಟಿಂಗೇ ಜಾಸ್ತಿ ಮಾಡಿರೋದು. ಅದರಲ್ಲಿ ಜಾಸ್ತಿ ಡೇ ಆ್ಯಂಡ್ ನೈಟ್ ಶೂಟಿಂಗಲ್ಲಿ ಪಾಲ್ಗೊಂಡಿರೋ ಏಕೈಕ ನಟ ಅಂದರೆ ನಮ್ಮ ಚಿಕ್ಕಣ್ಣವರು. ಎಲ್ಲದಕ್ಕೂ ಚಿಕ್ಕಣ್ಣವ್ರನ್ನೇ ಹಾಕೊಂಡು ತುಂಬ ರುಬ್ಬಿದ್ದೀವಿ. ಅವರು ತುಂಬ ರುಬ್ಬಿಸ್ಕೊಂಡಿದ್ದಾರೆ. ಆದರೆ ಆ ರುಬ್ಬಿರೋದು ಅವ್ರು ರುಬ್ಬಿಸ್ಕೊಂಡಿರೋದು ಯಾವುದಕ್ಕೂ ಎಲ್ಲದಕ್ಕೂ ಪ್ರತಿಫಲ ಅಲ್ಲ ಸ್ಕ್ರೀನಲ್ಲೂ ರುಬ್ಬಿದಿರಲ್ಲ ಚಿಕ್ಕಣ್ಣ ಚೆನ್ನಾಗಿ. ಸೊ ಈ ಚಿತ್ರದಲ್ಲಿ ಡಾನ್ ಕೂಡ ಇದ್ದಾರೆ, ಅನಂತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಯ್ ಡಾನ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಿಮ್ಮ ಪಾತ್ರದ ವಿಚಾರ ಹೇಳಿ. ನೀವು ಡಾನ್ ಅಂತೇಳಿ ಲ್ಯಾಪಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದಾರೆ. ನಮ್ಮ ಅಣ್ಣ ನಾವು ಪ್ರತಿಯೊಂದು ಸಿನಿಮಾ ಇಂಟರ್ವ್ಯೂ ಮಾಡಿದಾಗಲೂ ಅವರು ನನ್ನ ತೊಡೆ ಮೇಲೆ ಕೂರ್ಸ್ಕೊಂಡೆ ಇಂಟರ್ವ್ಯೂ ಮಾಡಿಸಿರೋದು. ಏನು ಹೇಳಲ್ಲ, ಈಗ ಕೂರಿಸಿಲ್ಲ ಅಂದ್ರೆ ಕೆಳಗೆ ಇಳಿಸ್ಬಿಡ್ತಾರೆ ಅವ್ರು, ಹೇಳಿಲ್ಲ ಅಂದ್ರೆ. ಪ್ರತಿಯೊಂದು ಸಿನಿಮಾಲು ಹಂಗೆ ಆಗಿರೋದು. ನಾನು ಯಾವುದು ಇವ್ರ ಜೊತೆ ಮಾಡಿದ್ದೀನಿ, ಪ್ರತಿಯೊಂದು ಸಿನಿಮಾಲು ತೊಡೆ ಮೇಲೆ ಕೂತ್ಕೊಂಡೆ ಇಂಟರ್ವ್ಯೂ. ಈ ಸಲ ಯಾವ ಥರ ಕಾಟ್ಲೆ ಕೊಡ್ತೀರಾ ಚಿಕ್ಕಣ್ಣನಿಗೆ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಅಣ್ಣನ ಜೊತೆ ಮಾಡ್ತಾನೆ ಇರಬೇಕು ಅಂತ ಆಸೆ ಇದೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅನಂತ್ ಅವ್ರದ್ದು. ಯಾಕೆ ಮಕ್ಳಿಗೆ ಇಷ್ಟ ಅಂದರೆ ಪಿಕ್ಚರೇ ನೋಡಬೇಕು, ಹೌದು, ಎಂತೆಂಥ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಎಂತೆಂಥ ಮಕ್ಳಿಗೆ ಇಷ್ಟ ಆಗುತ್ತೆ? ಚಿಕ್ಕ ಚಿಕ್ಕ ಮಕ್ಕಳಿಗೆ, ಬೇಬಿ ಸಿಟ್ಟಿಂಗ್ ಮಕ್ಕಳಿಗೆ, 1ನೇ ಕ್ಲಾಸ್ ಮಕ್ಕಳಿಗೆ, ಪ್ರೀ ನರ್ಸರಿ, ಪ್ರೀ ನರ್ಸರಿ ಮಕ್ಕಳಿಗೆ, ಅಂಥ ಮಕ್ಕಳಿಗೆಲ್ಲ ಅನಂತ್ ಅವ್ರದ್ದು ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಅಂಜಲಿಗೆ ಈ ತಂಡ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಇವಾಗ ಅಂಜಲಿಗಾಗಲಿ ಮಲೈಕಾಗಾಗಲಿ ಒಂದು ಈ ತಂಡ ಅನ್ನೋದು ಆ್ಯಕ್ಚುಲಿ ತುಂಬ ಸ್ಪೆಷಲ್ ಆಗಿರೋ ತಂಡ. ನಾನು ಶೂಟಿಂಗ್ ಮಾಡುವಾಗ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಬಟ್ ಇವಾಗ ಕ್ರಮೇಣ ಮಾಡಾದ್ಮೇಲೆ ಪ್ರಮೋಷನ್ ಎಲ್ಲ ಮಾಡುವಾಗ ಒಂದ್ಸತಿ ಯೋಚನೆ ಮಾಡಿದಾಗ ಮೆಲ್ಕ್ ಹಾಕಿದಾಗ ತುಂಬ ಪುಣ್ಯ ಮಾಡಿರಬೇಕು ಇಂಥ ಒಳ್ಳೆ ಟೀಮ್ ಪಡೆಯೋಕ್ಕೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನ್ನ. ಈ ಕತೆ ಯಾಕಂದರೆ ಇಂಥ ಕತೆ ಮಾಡಬೇಕಾದ್ರೆ ಯಾಕಂದರೆ ಇವ್ರು ಫಸ್ಟ್ ಹೀರೋ ಆಗ್ತಿದ್ದಾರೆ, ಜೊತೆಗೆ ಉಪಾಧ್ಯಕ್ಷ ಅನ್ನುವಂಥದ್ದನ್ನು ಕಾಮಿಡಿಯಲ್ಲೇ ತೊಗೊಂಡು ಹೋಗಬೇಕು. ಇಂಥದ್ದೆಲ್ಲ ಜವಾಬ್ದಾರಿಗಳಿರುತ್ತೆ. ಸೊ ನಿಮಗೆ ಯಾವತ್ತಾದ್ರದ್ದು ಕಷ್ಟ ಅನಿಸುತ್ತಾ ಅಥವಾ ಸವಾಲೇನಾದ್ರೂ ಇತ್ತಾ ಅಂತ ಸಿನಿಮಾ? ಉಪಾಧ್ಯಕ್ಷ ಅಂತ ಟೈಟಲ್ ಬಂದಮೇಲೆ ಸಾಕಷ್ಟು ಬದಲಾವಣೆಗಳಾಯ್ತು. ಯಾಕಂದರೆ ಅಧ್ಯಕ್ಷಗೆ ಕಂಟಿನ್ಯೂಟಿ ಇರಬೇಕಿತ್ತು. ಸೀಕ್ವೆಲ್ ಸುಮ್ಮನೆನೋ ಟೈಟಲ್ ಇಟ್ಟಿದ್ದೀವಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಸಿನಿಮಾ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಸೀಕ್ವೆಲ್ ಅಂದಮೇಲೆ ಜನ ಅಧ್ಯಕ್ಷ ಫೀಲ್ ಇಟ್ಕೊಂಬರ್ತಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಹಾಸ್ಯ ಪ್ರಧಾನ ಏನು ಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ಎಲ್ಲೂ ಬ್ರೇಕ್ ಆಗಬಾರ್ದು ಅಂತ ಅಲ್ಲಿ ಅಧ್ಯಕ್ಷದಲ್ಲಿ ಏನಿತ್ತು ಅದ್ರದ್ದು ಎಲ್ಲ ಕನೆಕ್ಟಿವಿಟಿನೂ ಎಲ್ಲೂ ಡಿಸ್ಕನೆಕ್ಟ್ ಆಗದಲ್ಲೇ ಇರೋ ರೀತಿಲಿ ಚಿತ್ರಕಥೆಯಲ್ಲಾಗಲಿ, ಸಂಭಾಷಣೆಲಾಗಲಿ, ಪಾತ್ರವರ್ಗದಲ್ಲಾಗಲಿ ಎಲ್ಲದನ್ನು ತುಂಬಿಸೋದು ಒಂದಷ್ಟು ಚಾಲೆಂಜಿಗಿತ್ತು ಕತೆ ಅಂತ ಮಾಡಬೇಕಾದ್ರೆ. ಬಟ್ ಇದಕ್ಕೆ ಒಬ್ಬ ಕಾಮಿಡಿಯನ್ ಹೀರೋ ಆಗಿ ಮಾಡ್ತಿರೋದಕ್ಕೆ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿದ್ರು. ನನಗೆ ಒಂದೊಳ್ಳೆ ಕತೆ ಸಿಕ್ತು, ಒಂದೊಳ್ಳೆ ಬ್ಯಾನರು DN ಸಿನಿಮಾಸ್ ಅಂತ, ಸ್ಮಿತಾ ಉಮಾಪತಿ ಅಂತ ಪ್ರೊಡ್ಯೂಸರ್ ಸಿಕ್ಕಿದ್ರು, ಆಮೇಲೆ ಎಲ್ಲ ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಸಿಕ್ಕಿದ್ರು. ಹಂಗೆ ನೋಡೋಕ್ಕೋದ್ರೆ ನಾನು ಒಬ್ಬನ್ನ ಬಿಟ್ಟು ಹೀರೋಯಿನ್ನು ನನ್ನ ಬಿಟ್ಟರೆ ಇನ್ನೆಲ್ಲರೂ ದೊಡ್ಡವರೇ ಇರೋದಿಲ್ಲಿ. ಸೊ ಹಂಗಾಗಿ ನಾನು ತುಂಬ ಅದೃಷ್ಟವಂತ ಉಪಾಧ್ಯಕ್ಷ ನಾನು ಮಾಡೋಕ್ಕೆ. ಸೊ ನೀವು ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಇಂತಹ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಸಿನಿಮಾನೇ ನಿಮಗೆ ಸಿಕ್ಕಿದೆ. ಪ್ರೊಡಕ್ಷನ್ ಹೌಸ್ ಅಷ್ಟೇ ಅಲ್ಲ, ನೀವು ಸಾಂಗ್ಸ್ ಇರ್ಬೋದು, ನನ್ನ ಪಾತ್ರದ ಬಗ್ಗೆ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಎಲ್ಲದಕ್ಕೂ ಐ ಆಮ್ ವೆರಿ ಲಕ್ಕಿ. ಸೊ ಏನೇ ಸ್ಕ್ರಿಪ್ಟ್ ಇದ್ರೂ ಆ ಸ್ಕ್ರಿಪ್ಟು ಡಿಮ್ಯಾಂಡ್ ಮಾಡೋ ಅಂಥ ಒಬ್ಬ ನಿರ್ಮಾಪಕ ಬೇಕು. ಅಂದರೆ ಸ್ಕ್ರಿಪ್ಟು ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಪೂರೈಸೋಂಥ ಒಂದು ಪೊಟೆನ್ಷಿಯಲ್ ಇರೋ ನಿರ್ಮಾಪಕ ಇಲ್ಲ ಅಂದರೆ ನಾವೇನೇ ಕತೆ ಬರೆದಿದ್ರು ಅದು ತೆರೆ ಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಉಮಾಪತಿಯವರು ನಮಗೆ ಏನಕ್ಕೂ ಕಡಿಮೆ ಮಾಡಿಲ್ಲ, ಎಲ್ಲದೂ ನೀಟಾಗಿ ಕೊಟ್ಟಿದ್ದಾರೆ. ಸೊ ಅದ್ಭುತವಾಗಿ ಮಾಡಿ ಬಂದಿದೆ. ಇವಾಗ ಟ್ರೇಲರ್, ಟೀಸರ್, ಸಾಂಗ್ಸ್ ನೋಡಿದ್ರೆ ಎಲ್ಲ ರಿಚ್ ಆಗಿ ಮಾಡಿದ್ರೆ, ಒಳ್ಳೊಳ್ಳೆ ಲೊಕೇಶನಲ್ಲಿ ಮಾಡಿದ್ದೀರಾ ಅಂತಿದ್ದಾರೆ ಎಲ್ಲರೂ. ಸೊ ಅದು ಇಲ್ಲಿ DN ಸಿನಿಮಾಸ್ ಮುಖಾಂತರ ಆಗಿದೆ ನನಗೆ.